ಎರಡನೇ ಬಾರಿ ಪ್ರಧಾನಿ ಆದ್ಮೇಲೆ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಮನ್ ಕಿ ಬಾತ್ ನಲ್ಲಿ ಮಾತನಾಡಿದ್ದಾರೆ. ಎರಡನೇ ಬಾರಿ ಆಲಿಸಿದ ಜನಕ್ಕೆ ಧನ್ಯವಾದವನ್ನ ಹೇಳಿದ್ದಾರೆ. ಮನ್ ಕಿ ಬಾತ್ ನಲ್ಲಿ ಮುಖ್ಯವಾಗಿ ದೇಶದ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಜನಶಕ್ತಿ ಹಾಗೂ ಜಲಶಕ್ತಿ ಬಗ್ಗೆ ಪಾಠವನ್ನ ಮಾಡಿದ್ದಾರೆ. ಅಲ್ಲದೆ ಚುನಾವಣೆ ಹೊತ್ತಲ್ಲಿ ತಮ್ಮ ಕೇದಾರನಾಥ ಭೇಟಿಯನ್ನ ವಿಪಕ್ಷಗಳು ರಾಜಕೀಯಗೊಳಿಸಿದ್ವು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ 2.0 ಮತ್ತೆ ಮನ್ ಕಿ ಬಾತ್. ನೀರಿನ ಹಾಹಾಕಾರಕ್ಕೆ ಪ್ರಧಾನಿ ಕಳವಳ. ಜನಶಕ್ತಿ ಜಲಶಕ್ತಿ ಬಗ್ಗೆ ಮೋದಿ ಪಾಠ. ಎರಡನೇ ಬಾರಿ ಪ್ರಧಾನಿ ಗದ್ದುಗೆ ಏರಿದ ಮೇಲೆ ನರೇಂದ್ರ ಮೋದಿ ಮತ್ತೆ ಮನ್ ಕಿ ಬಾತ್ ಶುರು ಮಾಡಿದ್ದಾರೆ. ಮೊದಲ ಮನ್ ಕಿ ಬಾತ್ನಲ್ಲೇ ಮೋದಿ ನೀರಿನ ಹಾಹಾಕಾರದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು. ಪ್ರತಿ ಹನಿ ನೀರನ್ನ ಉಳಿಸಬೇಕು, ನೀರಿನ ಉಳಿತಾಯ ನಿರ್ವಹಣೆಗೆಂದೇ ಜಲಶಕ್ತಿ ಇಲಾಖೆಯನ್ನ ಮಾಡಿದ್ದೇವೆ ಎಂದರು. ನೀರಿನ ಉಳಿತಾಯಕ್ಕಾಗಿ ನಿಮ್ಮ ಸಲಹೆ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಎಂದರು. ಅದಕ್ಕಾಗಿ ಜನಶಕ್ತಿ ಫಾರ್ ಜಲಶಕ್ತಿ ಎಂದು ಹ್ಯಾಶ್ಟ್ಯಾಗ್ ಮಾಡಿ ಎಂದರು. ಅಲ್ಲದೆ ನೀರಿನ ಉಳಿತಾಯಕ್ಕೆ ಮೋದಿ 3 ಸೂತ್ರಗಳನ್ನ ದೇಶದ ಜನರ ಮುಂದಿಟ್ರು. ನೀರು ಉಳಿತಾಯ ಮೋದಿಯ 3 ಸೂತ್ರಗಳು. ನೀರಿನ ಉಳಿತಾಯ ಮಾಡಿ, ನೀರಿನ ಉಳಿತಾಯಕ್ಕೆ ಸಾಂಪ್ರದಾಯಿಕ ಕ್ರಮವನ್ನ ಅಳವಡಿಸಿಕೊಳ್ಳಿ, ನೀರಿನ ಉಳಿತಾಯಕ್ಕೆ ಎನ್ಜಿಒಗಳು ಕೈ ಜೋಡಿಸಬೇಕು. पानी का हमारी संस्कृति में बहुत बड़ा महत्व है. ऋग्वेद के आपः सुक्तम में पानी के बारे में कहा गया है, जीवनदायिनी शक्ति ऊर्जा का स्रोत है. आप माँ के समान यानी मातृवत अपना आशीर्वाद दें, अपनी कृपा हम पर बरसाते रहें. जन भागीदारी से, जन शक्ति से 130 करोड़ देशवासियों के सामर्थ्य, सहयोग और संकल्प से इस संकट का भी समाधान कर लेंगे. जल की महत्ता को सर्वोपरि रखते हुए देश में नया जल शक्ति मंत्रालय बनाया गया है. ಇನ್ನು ಕೇದಾರನಾಥ ಭೇಟಿ ಹಾಗೂ ಕಳೆದ ಬಾರಿಯ ಕೊನೆ ಮನ್ ಕಿ ಬಾತ್ ಕಾರ್ಯಕ್ರಮ ಮಾಡಿದ್ದು ಮತ ಬೇಟೆಗಾಗಿ ಎಂದು ವಿಪಕ್ಷಗಳು ವಾಗ್ದಾಳಿಯನ್ನ ನಡೆಸಿದ್ವು. ವಿಪಕ್ಷಗಳು ಇದನ್ನೆಲ್ಲ ರಾಜಕೀಯಗೊಳಿಸಿದ್ವು ಎಂದು ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ರು. चुनाव की आपाधापी में मैं केदारनाथ क्यों चला गया, बहुत सारे सवाल पूछे हैं. आपका हक है, आपकी जिज्ञासा भी मैं समझ सकता हूं. ಒಟ್ನಲ್ಲಿ ಮೋದಿ ತಮ್ಮ ಮೊದಲ ಮನ್ ಕಿ ಬಾತ್ ನಲ್ಲೇ ನೀರಿನ ಬವಣೆ ಬಿಚ್ಚಿಟ್ಟಿದ್ದು ನೀರಿನ ಉಳಿತಾಯದ ಸೂತ್ರಗಳನ್ನ ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮನ್ ಕಿ ಬಾತ್ ನಲ್ಲಿ ಜಲಶಕ್ತಿ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದನ್ನು ನೋಡಿದ್ರು. ಈಗ ದೇಶದಲ್ಲಿ ಎಲ್ಲೆಲ್ಲಿ ಹೇಗಿದೆ ನೀರಿಗೆ ಬರ, ನೀತಿ ಆಯೋಗ ಏನ್ ಹೇಳ್ತಿದೆ ಅನ್ನೋದನ್ನ ನೋಡೋಣ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಬಾತ್ರೂಮ್ ಬಂದ್, ಮಾಲ್ ಥಿಯೇಟರ್ಗಳಲ್ಲೂ ಬಾತ್ರೂಮ್ ಬಂದ್. 6,000 ಲೀಟರ್ ನೀರಿಗೆ 12,000 ರೂಪಾಯಿ. ದೇಶದಲ್ಲಿ ಮಳೆ ಇಲ್ಲದೆ ಜನ ಕಂಗಾಲಾಗಿದ್ದಾರೆ. ತಮಿಳುನಾಡಿನಲ್ಲಂತೂ ಭೀಕರ ಬರಗಾಲ. ಬೋರ್ವೆಲ್ ಹಾಗೂ ಬಾವಿಗಳಲ್ಲಿ 1 ಹನಿಯೂ ನೀರಿಲ್ಲ. ನದಿಗಳೆಲ್ಲ ಬತ್ತಿ ಹೋಗಿವೆ. ಚೆನ್ನೈನಲ್ಲಂತೂ ಜನ ನೀರಿಗಾಗಿ ಪರದಾಡ್ತಿದ್ದಾರೆ. ಲೀಟರ್ ನೀರಿಗೆ 2 ರೂಪಾಯಿ ಆಗಿದೆ. 6,000 ಲೀಟರ್ ನೀರಿಗೆ 12,000 ಕೊಡಬೇಕಾದಂತ ಪರಿಸ್ಥಿತಿ ಇದೆ. ಇನ್ನು ಹೋಟೆಲ್, ರೆಸ್ಟೋರೆಂಟ್, ಮಾಲ್, ಥಿಯೇಟರ್ಗಳಲ್ಲಿ ನೀರಿಲ್ಲದ ಕಾರಣ ಬಾತ್ರೂಮ್ಗಳನ್ನ ಬಂದ್ ಮಾಡಲಾಗಿದೆ. ಅರ್ಜೆಂಟ್ ಬಾತ್ರೂಮ್ಗೆ ಹೋಗಬೇಕಂದ್ರೆ ಸಾಧ್ಯನೇ ಇಲ್ಲ. ಕೇರಳ ಒಂದಿಷ್ಟು ನೀರನ್ನ ಕೊಡುತ್ತೇನೆ ಎಂದಿದೆ. ಆದ್ರೆ ಆ ನೀರು ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಕೊಟ್ಟಂತಾಗುತ್ತೆ. ಸರ್ಕಾರ ಚೆನ್ನೈಗೆ ಟ್ರೈನ್ನಲ್ಲಿ ನೀರು ಸಾಗಿಸಲು ಮುಂದಾಗಿದೆ. ಇನ್ನು ಕರ್ನಾಟಕದಲ್ಲಿ ಯಶೋ ಮಾರ್ಗದ ಥರ ಚೆನ್ನೈನಲ್ಲಿ ರಜನಿಕಾಂತ್ ಪಕ್ಷದ ಕಾರ್ಯಕರ್ತರು ಉಚಿತವಾಗಿ ಚೆನ್ನೈಗೆ ನೀರು ಪೂರೈಕೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ರಜನಿಕಾಂತ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಸರ್ಕಾರ ನೀರಿನ ಬವಣೆ ನೀಗಿಸ್ತಿಲ್ಲ ಅಂತ ವಿರೋಧ ಪಕ್ಷ ಕಿಡಿಕಾರಿದೆ. ಬಾಯಾರಿ ನಿಂತಿವೆ 3 ರಾಜ್ಯಗಳು. ಮುಂದಿನ ವರ್ಷ ಬೋರ್ವೆಲ್ನಲ್ಲಿ ನೀರು ಇರಲ್ಲ. 2020ರಲ್ಲಿ 21 ನಗರಗಳ ಬೋರ್ವೆಲ್ ಖಾಲಿ. ಈಗಾಗಲೇ ಗುಜರಾತ್, ಆಂಧ್ರಪ್ರದೇಶ, ಮಧ್ಯಪ್ರದೇಶದಲ್ಲಿ ರಣಭೀಕರ ಬರ ಎದುರಾಗಿದ್ದು ಹನಿ ನೀರಿಗೂ ಜನ ಪರದಾಡ್ತಿದ್ದಾರೆ. 2020ರ ವೇಳೆಗೆ ಅಂದ್ರೆ ದೂರ ಇಲ್ಲ, ಮುಂದಿನ ವರ್ಷವೇ ದೇಶದ 21 ನಗರಗಳ ಬೋರ್ವೆಲ್ಗಳಲ್ಲಿ ನೀರೇ ಇರಲ್ಲ ಎಂದು ನೀತಿ ಆಯೋಗ ಹೇಳಿದೆ. ಇನ್ನು ದೇಶದಲ್ಲಿ ಎಲ್ಲೆಲ್ಲಿ ಹೇಗಿದೆ ನೀರಿನ ಕೊರತೆ ಅಂತ ನೋಡೋದಾದ್ರೆ ತಮಿಳುನಾಡು, ಆಂಧ್ರಪ್ರದೇಶ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ನೀರಿನ ಭಾರೀ ಕೊರತೆ ಇದ್ರೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ದೆಹಲಿ, ಪಂಜಾಬ್ನಲ್ಲಿ ಸದ್ಯಕ್ಕೆ ಸ್ವಲ್ಪ ಕೊರತೆ ಇದೆ.
ಮಳೆ ಕೊಯ್ಲು ಯೋಜನೆ ಜಾರಿ ಮಾಡಬೇಕು, ಮಳೆ ನೀರು ಸಂಗ್ರಹಿಸಬೇಕು, ಬೋರ್ವೆಲ್ ಕೊರೆಸೋದಕ್ಕೆ ಬ್ರೇಕ್ ಹಾಕಬೇಕು, ಡ್ಯಾಂ ಕಾಲುವೆಗಳಿಂದ ನೀರು ಕಳ್ಳತನ ತಡೆಯಬೇಕು, ಮಿತವಾಗಿ ನೀರನ್ನ ಬಳಸಬೇಕು. ನೀತಿ ಆಯೋಗವೇ ನೀರಿನ ಲೆಕ್ಕಾಚಾರವನ್ನ ಹಾಕಿ ಮುನ್ಸೂಚನೆಯನ್ನ ನೀಡಿದೆ. ಇದನ್ನ ನೋಡಿ ಕರ್ನಾಟಕದ ಜನರು ಎಚ್ಚೆತ್ತುಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಂತಹ ಭೀಕರ ಪರಿಸ್ಥಿತಿಗೆ ಮತ್ಯಾರು ಕಾರಣ ಅಲ್ಲ, ಕಾರಣಗಳು ನಾವುಗಳೇ. ಅಟ್ಲೀಸ್ಟ್ ಇನ್ಮೇಲಾದ್ರೂ ನೀರನ್ನ ಹಿತವಾಗಿ ಮಿತವಾಗಿ ಬಳಸಬೇಕು. ಜೊತೆಗೆ ಪ್ರಕೃತಿಯನ್ನ ಉಳಿಸಿದ್ರೆ ಮುಂಬರುವಂತ ವರ್ಷಗಳಲ್ಲಿ ಇಷ್ಟು ಬರದ ಪರಿಸ್ಥಿತಿ ಎದುರಾಗೋದಿಲ್ಲ ಅಂತ ಹೇಳ್ತಾ ಮುಂದಿನ ಸುದ್ದಿಯನ್ನು ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆಗೆ ಚಾಲನೆ ಸಿಕ್ಕಿದೆ. ಸೇನಾ ಸರ್ಪಗಾವಲಿನ ನಡುವೆ ಸುಮಾರು 2,000ಕ್ಕೂ ಅಧಿಕ ಯಾತ್ರಿಗಳು ಅಮರನಾಥನ ಕಡೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್ ಹೀಗೆ ಘೋಷಣೆ ಕೂಗುತ್ತಾ ಅಮರನಾಥ ಯಾತ್ರೆ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಹಿರಿಯ ಅಧಿಕಾರಿಗಳು ಮುಂಜಾನೆ ಅಮರನಾಥ ಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಮೊದಲ ಹಂತದಲ್ಲಿ 2234 ಮಂದಿ 2 ಟೀಮ್ಗಳಲ್ಲಿ ಅಮರನಾಥ ಯಾತ್ರೆಗೆ ಹೊರಟಿದ್ದಾರೆ. ಕೊರೆವ ಚಳಿಯಲ್ಲೇ ಭಗವತಿ ನಗರದ ಬೇಸ್ ಕ್ಯಾಂಪ್ನಿಂದ ಯಾತ್ರೆ ಶುರುವಾಗಿದೆ. ಸುಮಾರು 1.5 ಲಕ್ಷ ಮಂದಿ ಈಗಾಗಲೇ ಅಮರನಾಥ ಯಾತ್ರೆಗೆ ಟಿಕೆಟ್ ಬುಕ್ ಮಾಡಿದ್ದಾರೆ. ಸಾಧು ಸಂತರು ಯಾತ್ರೆಗಾಗಿ ಜಮ್ಮು ಕಾಶ್ಮೀರದತ್ತ ಆಗಮಿಸುತ್ತಿದ್ದಾರೆ. ಅಮರನಾಥ ಯಾತ್ರೆಗೆ ಕಡಿಮೆ ಟಿಕೆಟ್ ದರದಲ್ಲಿ ದೇಶದ ವಿವಿಧ ಭಾಗಗಳಿಂದ ರೈಲು ಹಾಗೂ ವಿಮಾನಗಳ ವ್ಯವಸ್ಥೆ ಮಾಡಲಾಗಿದೆ. ಉಗ್ರರ ದಾಳಿ ಭೀತಿ ಹಿನ್ನೆಲೆಯಲ್ಲಿ ಈ ಬಾರಿ ಹೆಜ್ಜೆ ಹೆಜ್ಜೆಗೂ ಭಾರೀ ಸೇನಾ ಹಾಗೂ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಸಿಸಿಟಿವಿ, ಡ್ರೋನ್ ಕ್ಯಾಮೆರಾಗಳ ಮೂಲಕವೂ ಹದ್ದಿನ ಕಣ್ಣಿಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಮರನಾಥ ಯಾತ್ರೆಯನ್ನ ಕೈಗೊಳ್ಳಬೇಕು ಅಂತ ಆಲ್ರೆಡಿ ಈಗ 1.5 ಲಕ್ಷಕ್ಕೂ ಹೆಚ್ಚು ಯಾತ್ರಿಗಳು ಬುಕಿಂಗ್ ಅನ್ನ ಮಾಡಿದ್ದಾಗಿದೆ ಅಡ್ವಾನ್ಸ್ ಆಗಿ. ಅದರ ಪ್ರಕಾರ ಈಗ ಸ್ಟಾರ್ಟ್ ಆಗಿದೆ, ಅವ್ರು ಹೋಗ್ತಾ ಇದ್ದಾರೆ ಯಾತ್ರಿಗಳು. ಬಟ್ ಈ ಸಲ ಉಗ್ರರಿಂದ ಕರಿನೆರಳು ಇರೋದ್ರಿಂದ ಸರ್ಪಗಾವಲನ್ನ ಹಾಕಲಾಗಿದೆ. ಅಲ್ಲಲ್ಲಿ ಸಿಸಿಟಿವಿ ಕಣ್ಗಾವಲು ಕೂಡ ಇದೆ. ಬಟ್ ಯಾತ್ರಿಗಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಲ್ಲ ಅಂತ ಸರ್ಕಾರ ಒಂದು ಭರವಸೆಯನ್ನ ಕೊಟ್ಟಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ. ಗ್ರಾಮ ವಾಸ್ತವ್ಯ ಮುಗಿದ ಮೇಲೆ ಕುಮಾರಸ್ವಾಮಿ ಅವರು ಅಮೆರಿಕ ಪ್ರಯಾಣವನ್ನ ಬೆಳೆಸಿರುವುದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ. ಅಮೆರಿಕದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ತಲೆ ಎತ್ತುತ್ತಾ ಇದೆ ಹೊಸದಾಗಿ. ಅಮೆರಿಕದ ನ್ಯೂ ಜೆರ್ಸಿಯ ಸೋಮರ್ಸೆಟ್ನಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ದೇವಾಲಯವನ್ನ ನಿರ್ಮಾಣ ಮಾಡ್ತಾ ಇದೆ. ಇನ್ನು ಸಿಎಂ ಕುಮಾರಸ್ವಾಮಿ ದೇವಸ್ಥಾನ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನ ನೆರವೇರಿಸಿದ್ದಾರೆ. ಅಮೆರಿಕದಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ, ಸಿಎಂ ಕುಮಾರಸ್ವಾಮಿಯಿಂದ ಶಿಲಾನ್ಯಾಸ. ಅಮೆರಿಕದ ನ್ಯೂ ಜೆರ್ಸಿ ಬಳಿಯ ಸೋಮರ್ಸೆಟ್ನಲ್ಲಿ ಐತಿಹಾಸಿಕ ಕಾಲಭೈರವೇಶ್ವರ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ. ಸುಮಾರು 20 ಎಕರೆ ಪ್ರದೇಶದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇಂದು ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸೇರಿದಂತೆ ಶಿಲಾನ್ಯಾಸವು ನೆರವೇರಿತು. ಆದಿಚುಂಚನಗಿರಿ ಮಹಾಸಂಸ್ಥಾನದ ನಿರ್ಮಲಾನಂದನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು. ಸಿಎಂ ಕುಮಾರಸ್ವಾಮಿ ಶಿಲಾನ್ಯಾಸ ನೆರವೇರಿಸಿದ್ರು. ಸಚಿವ ಸಾರಾ ಮಹೇಶ್, ಸಚಿವ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಿಎಂ, ಭಾರತೀಯರು ಅದರಲ್ಲೂ ಕನ್ನಡಿಗರಿಗೆ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿ ಸೋಮರ್ಸೆಟ್ ರೂಪುಗೊಳ್ಳಲಿದೆ. ಹೊರನಾಡು ಕನ್ನಡಿಗರು ತಮ್ಮ ಬೇರನ್ನ ಬಲಪಡಿಸಲು, ಸಂಸ್ಕೃತಿಯೊಂದಿಗೆ ಬೆಸೆದುಕೊಳ್ಳಲು ಇಂತಹ ಸಾಂಸ್ಕೃತಿಕ ಕೇಂದ್ರ ಅಗತ್ಯ ಎಂದಿದ್ದಾರೆ. ನಾಳೆಯಿಂದ 4 ದಿನಗಳ ಕಾಲ ಒಕ್ಕಲಿಗರ ಪರಿಷತ್ ಕಾರ್ಯಕ್ರಮಗಳು ನಡೆಯಲಿದ್ದು ಸಿಎಂ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಜುಲೈ 6ರಂದು ರಾತ್ರಿ ಅಮೆರಿಕಾದಿಂದ ಹೊರಟು ಜುಲೈ 8ರಂದು ಸಿಎಂ ಬೆಂಗಳೂರಿಗೆ ತಲುಪಲಿದ್ದಾರೆ. ತೆಲಂಗಾಣದ ಟಿಆರ್ಎಸ್ ಶಾಸಕ ಕೊನೆರು ಕೋನಪ್ಪ ಅವರ ಸಹೋದರ ಕೊನೆರು ಕೃಷ್ಣರಾವ್ ಮಹಿಳಾ ಅರಣ್ಯಾಧಿಕಾರಿ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ತೆಲಂಗಾಣದ ಸಿರ್ಪುರ್ ಮಂಡಲ್ನಲ್ಲಿ ಅರಣ್ಯ ಒತ್ತುವರಿ ತೆರವು ಮಾಡಿ ಗಿಡ ನೆಡಲು ಮಹಿಳಾ ಅರಣ್ಯಾಧಿಕಾರಿ ತಮ್ಮ ಸಿಬ್ಬಂದಿ ಜೊತೆಗೆ ಅಂತ ಹೋಗಿದ್ರು. ಆಗ ಸಸಿ ನೆಡೋದನ್ನ ವಿರೋಧಿಸಿ ದೊಣ್ಣೆಗಳಿಂದ ಹಲ್ಲೆಯನ್ನು ನೀಡಿದ್ದಾರೆ. ಥಳಿತಕ್ಕೆ ಒಳಗಾದ ಅಧಿಕಾರಿ ಕೆಲ ಕಾಲ ಮೂರ್ಛೆ ಹೋಗಿದ್ರು. 16 ಮಂದಿ ಹಲ್ಲೆಯನ್ನು ಮಾಡಿದ್ದು ಕೇಸ್ ದಾಖಲಾಗಿದೆ.
ನಿಜಕ್ಕೂ ಇದೊಂದು ಅಮಾನವೀಯ ಘಟನೆ. ಯಾಕಂದ್ರೆ ತನ್ನ ಡ್ಯೂಟಿ ಮಾಡೋದಕ್ಕೆ ಯೂನಿಫಾರ್ಮ್ ಅಲ್ಲಿ ಆ ಅಧಿಕಾರಿ ಹೋಗಿರೋದು, ಮಹಿಳಾ ಅಧಿಕಾರಿ, ಒಬ್ಬ ಹೆಣ್ಣು ಮಗಳು ಅನ್ನೋದನ್ನ ನೋಡದೆ ಈ ರೀತಿ ಬಾರಿಸಿರೋದು ನಿಜಕ್ಕೂ ಇದೊಂದು ಶಿಕ್ಷಾರ್ಹ ಅಪರಾಧ ಆಗೇ ಆಗುತ್ತೆ. ಫಸ್ಟ್ ಆ MLA ಮೇಲೆ ಕೇಸ್ ಹಾಕ್ಬೇಕಾಗತ್ತೆ. ಅವರ ಸಹೋದರ ಈ ರೀತಿಯಾಗಿ ಮಾಡಿರೋದು, ಅವರ ಫಾಲೋವರ್ಸ್ ಈ ರೀತಿಯಾಗಿ ಬಂದು ದೊಣ್ಣೆಯಿಂದ ಹಲ್ಲೆ ಮಾಡಿರೋದ್ರಿಂದ ಅವ್ರ ಮೇಲೆ ಫಸ್ಟ್ ಕೇಸ್ ಹಾಕ್ಬೇಕು. ಜನ ಕೂಡ ಇದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ತಾವು ವೋಟ್ ಹಾಕಿರೋ ಒಬ್ಬ ಜನಪ್ರತಿನಿಧಿ ಕಡೆಯವರು ಈ ರೀತಿ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಸೊ ಎಂತಕ್ಕೆ ನಾವು ಈ ರೀತಿ ವೋಟ್ ಹಾಕಿರೋದು ಅಂತ ಜನ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಆಗಲೇಬೇಕಾಗುತ್ತೆ. ಇನ್ನೊಂದ್ ಕಡೆ ರಾಜಸ್ಥಾನದಲ್ಲೂ ಕೂಡ ಇದೇ ರೀತಿಯಾಗಿ ಒಂದು ಅಮಾನವೀಯ ಘಟನೆ ಆಗಿದೆ. ಹಳ್ಳಿಯೊಂದರಲ್ಲಿ ಕೆಲ ಯುವಕನೊಬ್ಬನನ್ನ ಮರಕ್ಕೆ ಕಟ್ಟಿ ಹಾಕಿ ಹೊಡೆದಿದ್ದಾರೆ. ನಗೌರ್ ಜಿಲ್ಲೆಯ ಕುಚಾಮನ್ ನಗರದ ಬಳಿಯ ಹರಿಜಾಜ್ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಬಲದೇವ್ ತಂವರ್ ಅನ್ನೋ ಯುವಕನನ್ನ ಮರಕ್ಕೆ ಕಟ್ಟಿ ಹಾಕಿ ದೊಣ್ಣೆಯಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಯುವಕನನ್ನ ಬೆತ್ತಲೆ ಮಾಡಿ ಈ ರೀತಿಯಾಗಿ ಹಲ್ಲೆ ಮಾಡಿರೋದು. अरे